ಕೃಷ್ಣಾ ವಿಧಿವಶ ಹಿನ್ನೆಲೆಯ ಮಂಡ್ಯ ಜಿಲ್ಲೆಗೆ ಮಾತ್ರ ರಜೆ ಘೋಷಣೆ. ಜಿಲ್ಲಾ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ ಹೇಳಿಕೆ. ಕೃಷ್ಣಾ ವಿಧಿವಶ ಹಿನ್ನೆಲೆಯ ಮಂಡ್ಯ ಜಿಲ್ಲೆಗೆ ರಜೆ ಘೋಷಣೆ. ಜಿಲ್ಲಾ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ಮಂಡ್ಯ ಎಲ್ಲ ನೀವು ನೋಡಿ ಬೇಕಿದ್ರೆ ವೀಕ್ಷಕರೇ, ಸಾಧಾರಣವಾಗಿ ಯಾವುದೇ ಒಂದು ಪಕ್ಷದ ನಾಯಕ ತೀರ್ಕೊಂಡಾಗ ಆ ಪಕ್ಷಕ್ಕೆ ಸಂಬಂಧಪಟ್ಟವ್ರು ಮಾತ್ರ ಇರ್ತಾರೆ. ನೀವು ಬರೆದಿಟ್ಕೊಳ್ಳಿ, ಎಸ್.ಎಂ. ಕೃಷ್ಣ ಅವರ ಯಾವ ಪಾರ್ಟಿಯಿಂದಲೇ ನಿಮಗೆ ಕನ್ಫ್ಯೂಸ್ ಆಗುತ್ತೆ, ಆ ಥರ ಜನ ಇರ್ತಾರೆ. ಆಮೇಲೆ ನನಗೆ ಒಂದು ಕುತೂಹಲ ಕೂಡ ಇದೆ. ಇನ್ನೊಂದು, ಬೆಳಗಾವಿಯಿಂದ ಬೆಂಗಳೂರಿಗೆ ಆಗಮಿಸಿದ ಡಿ ಕೆ ಶಿವಕುಮಾರ್ ಅವರನ್ನು ಎಸ್.ಎಂ. ಕೃಷ್ಣ ಅವರ ನೀಲಿಗಣ್ಣಿನ ಹುಡುಗ ಅಂತೇಳಿ ಕರೆಯಲಾಗ್ತಾಯಿತ್ತು. ಬಹಳ ಪ್ರೀತಿ ಡಿ ಕೆ ಶಿವಕುಮಾರ್ ಮೇಲೆ. ಆದರೆ ಡಿ ಕೆ ಶಿವಕುಮಾರ್ ಹೇಳಿದರು, ನಾನು ನಿಜವಾಗಿಯೂ ಬಂಗಾರಪ್ಪ ಶಿಷ್ಯ ಅಂತ ಹೇಳಿದರು. ಯಾಕಂದರೆ ಬಂಗಾರಪ್ಪ ಅವರು ಶಿಷ್ಯ ಅಲ್ಲ ಅಂತ. ಅಂದರೆ ಅದಕ್ಕೆ ಬೇರೆ ಕಾರಣ ಇತ್ತು. ಯಾಕಂದರೆ ಅವರು ವೆರಿ ಫಸ್ಟ್ ಟೈಮ್ MLA ಆದಾಗ, ಅದು ನಾನು ಒಮ್ಮೆ ಕತೆ ಹೇಳಿದ್ನಲ್ಲ, ಬಂಗಾರಪ್ಪನವರ ಕತೆ. ಬಂಗಾರಪ್ಪನವರು ಬರ್ತಾ ಇದ್ದಾರೆ ನೋಡಿ, ಡಿ ಕೆ ಶಿವಕುಮಾರ್. ಇವ್ರ ಮಾತು ಭಾಳ ಗ್ರೇಟ್ ಇರುತ್ತೆ ಕೇಳಿ. ಸಂಬಂಧಿಕರು ಕೂಡ ಇವಾಗ. ಹೌದು ಕರೆಕ್ಟ್. ಓಕೆ. 1962 ಪ್ರಪ್ರಥಮ ಬಾರಿಗೆ MLA ಆಗಿದ್ದು ಎಸ್.ಎಂ. ಕೃಷ್ಣ. ಇದೇ ಅವಧಿಗೆ MLA ಆದ ಇನ್ನೋರ್ವ ಮುತ್ಸದ್ದಿ ನಾಯಕ ಇದ್ದಾರೆ, ದೇವೇಗೌಡರು. ದೇವೇಗೌಡರಿಗಿಂತಲೂ 6 ತಿಂಗಳು ದೊಡ್ಡವರು, ನನ್ನ ಲೆಕ್ಕ ಕರೆಕ್ಟ್ ಇದ್ದರೆ 6 ತಿಂಗಳು ದೊಡ್ಡವರು ಎಸ್.ಎಂ. ಕೃಷ್ಣ. ದೇವೇಗೌಡರು ಮಾತಾಡಿದ್ದಾರೆ ಎಸ್.ಎಂ. ಕೃಷ್ಣ ಅವ್ರ ಬಗ್ಗೆ. ಬನ್ನಿ ನೋಡೋಣ ಏನು ಹೇಳಿದ್ದಾರೆ. ಎಸ್.ಎಂ. ಕೃಷ್ಣ ಅಗಲಿಕೆಗೆ ದೇವೇಗೌಡರ ಸಂತಾಪ. ರಿಪಬ್ಲಿಕ್ ಕನ್ನಡಕ್ಕೆ ದೇವೇಗೌಡರ ಪ್ರತಿಕ್ರಿಯೆ. ನಾನು SMK ಒಂದೇ ಸಮಯದಲ್ಲಿ ರಾಜಕೀಯ ಪ್ರವೇಶ ಮಾಡಿದವರು, ಲೈಕ್ ಸಿದ್ದರಾಮಯ್ಯ ಆ್ಯಂಡ್ ಯಡಿಯೂರಪ್ಪ ಮಾಡ್ದಂಗೆ 83ಯಲ್ಲಿ. ನನ್ನ ಹಾಗೂ SMK ನಡುವೆ ಉತ್ತಮ ಒಡನಾಟ ಇತ್ತು. ದೆಹಲಿಯಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರ ಪ್ರತಿಕ್ರಿಯೆ. ಎಸ್.ಎಂ. ಕೃಷ್ಣ ಅಗಲಿಕೆಗೆ ದೇವೇಗೌಡರು ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದಾರೆ. ಮಾತಾಡಿದರೆ ಕೇಳಿಸ್ಕೊಳ್ಳಿ. ಸರ್, ಹಿರಿಯ ಮುತ್ಸದ್ದಿ ಎಸ್.ಎಂ. ಕೃಷ್ಣ ಅವರು ನಿಧನ ಹೊಂದಿದ್ದಾರೆ. ಎಸ್.ಎಂ. ಕೃಷ್ಣ ಅವರು ಇಂದು ಬೆಳಿಗ್ಗೆ ಅವರು ನಿಧನ ಹೊಂದಿದ್ದಾರೆ. ನಾನು 1962ರಲ್ಲಿ ವಿಧಾನಸಭೆಗೆ ಪ್ರವೇಶ ಮಾಡಿದ್ವಿ. ಅವರು ಸೋಷಲಿಸ್ಟ್ ಪಾರ್ಟಿಯಿಂದ ಪ್ರಾರಂಭ, ಅವರ ಪೊಲಿಟಿಕಲ್ ಕೆರಿಯರ್ ಪ್ರಾರಂಭ ಆಯಿತು. ಅವರು ಶಾಸಕರಾದ ಮೇಲೆ ರಾಜಕೀಯದಲ್ಲಿ ಪಕ್ಷಗಳ ಬಗ್ಗೆ ಮಾತಾಡೋದಿಲ್ಲ. ನಾನು ದೇವರಾಜ ಅರಸು ಮಂತ್ರಿಮಂಡಲದಲ್ಲಿ ಮುಖ್ಯಮಂತ್ರಿ ಆಗಿದ್ದರು. ವೀರಪ್ಪ ಮೊಯ್ಲಿ ಮಂತ್ರಿಮಂಡಲದಲ್ಲಿ ಡೆಪ್ಟಿ CM ಆಗಿದ್ದರು, ಸ್ಪೀಕರ್ ಆಗಿದ್ದರು, ಲೋಕಸಭೆ ಮೆಂಬರ್ ಆದರು, ಮುಖ್ಯಮಂತ್ರಿ ಆದರು. ಕೇಂದ್ರದಲ್ಲಿ ಮಂತ್ರಿ ಆದರು. ಅದರಲ್ಲೂ ವಿದೇಶಾಂಗ ಮಂತ್ರಿ ಆದರು. ಮಹಾರಾಷ್ಟ್ರ ಗವರ್ನರ್ ಆದರು. ಹೀಗೆ ಅನೇಕ ಸ್ಥಾನಗಳಲ್ಲಿ ರಾಜ್ಯದ ಅಭ್ಯುದಯಕ್ಕೆ ಕೈಲಾದ ಕೆಲಸ ಮಾಡಿದ್ದಾರೆ. ಇಂಡಸ್ಟ್ರೀಸ್ ಮಿನಿಸ್ಟರ್ ಆಗಿದ್ದರು ದೇವರಾಜ ಕಾಲದಲ್ಲಿ. ನೀರಾವರಿ ಬಗ್ಗೆ ಮತ್ತೊಂದು ಅಭಿವೃದ್ಧಿಯ ಕ್ಷೇತ್ರದಲ್ಲಿ ತಮ್ಮ ಆದಂಥ ಕೆಲಸ ಮಾಡಿದ್ದಾರೆ. ಅವರು ನಮ್ಮನ್ನಾಗನೇ ಹೋಗಿದ್ದಾರೆ. ಅವರ ಆತ್ಮಕ್ಕೆ ಭಗವಂತ ಚಿರಶಾಸ್ತಿ ಕೊಡಲಿ. ಅವರ ಕುಟುಂಬದವರಿಗೆ ಅವರೇನಾಗಲಿ ಹೋಗಿದ್ದಾರೋ ಆ ದುಃಖವನ್ನು ಮರೆಸ್ಕೊಳ್ತಕ್ಕಂಥದ್ದಕ್ಕೆ ಭಗವಂತ ಶಕ್ತಿ ಕೊಡಲಿ.
ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಭಗವಂತ ಕೊಡಲಿ. ಧನ್ಯವಾದಗಳು ಸರ್. ಇದಿಷ್ಟು ಮಾಜಿ ಪ್ರಧಾನಿ ದೇವೇಗೌಡರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿವೇಕ್ ಜೊತೆ ನಟೇಶ್ ರಾಜಣ್ಣ, ರಿಪಬ್ಲಿಕ್ ಕನ್ನಡ, ನವದೆಹಲಿ. ದೇವೇಗೌಡರ ಫಸ್ಟ್ ರಿಯಾಕ್ಷನ್ ಐ ಥಿಂಕ್ ಕೃಷ್ಣ ನಿಧನ ಹಿನ್ನೆಲೆ ಅಧಿವೇಶನವನ್ನು ಮುಂದೂಡಲ್ಪಡ್ತಾರೆ ಅಂತ ಗೊತ್ತಿತ್ತು. ಸಂತಾಪ ಸಭೆ ಬಳಿಕ ಗುರುವಾರಕ್ಕೆ ಮುಂದೂಡಿಕೆ. ರಿಪಬ್ಲಿಕ್ ಕನ್ನಡಕ್ಕೆ ಎಚ್ ಕೆ ಪಾಟೀಲ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಬಹುಶಃ ಗುರುವಾರ ಸದನ ಆರಂಭ ಆದಾಗಲೂ ಕೂಡ ಬಹುಶಃ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಎಸ್ ಎಂ ಕೃಷ್ಣ ಅವರ ಬೇರೆ ಬೇರೆ ನಮಗೆ ಗೊತ್ತಿರದ ವಿಚಾರಗಳು ಬರ್ಬೋದು. ಅದರ ಬಗ್ಗೆ ಮಾತಾಡಲಿಕ್ಕಿರುವಂಥ ಏಕಮೇವ ವ್ಯಕ್ತಿ ಅಂತಂದರೆ ದೇವೇಗೌಡರು ಮಾತ್ರ. ಕಾಂಗ್ರೆಸ್ ಪಕ್ಷದಲ್ಲಿ ಎಚ್ ಕೆ ಪಾಟೀಲ್ ಮತ್ತು ಹಿರಿಯ ಸಚಿವರಾದಂಥ ಎಚ್ ಕೆ ಪಾಟೀಲ್ ಅವರು ಇದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ಸರ್, ನೀವು ಎಸ್ ಎಂ ಕೃಷ್ಣ ಅವ್ರ ಜೊತೆ ಕೆಲಸ ಮಾಡಿದಿರಿ, ಹಿರಿಯ ಮುತ್ಸದಿ. ಅವರ ಒಡನಾಟ ಹೇಗಿತ್ತು? ಅವರು ಅಗಲಿರೋದು ರಾಜ್ಯಕ್ಕೆ ಎಷ್ಟರ ಮಟ್ಟಿಗೆ ನಷ್ಟ ಅಂತ? ಎಸ್ ಎಂ ಕೃಷ್ಣರವರು ದೇಶ ಕಂಡಂಥ ಒಬ್ಬ ಅಪರೂಪದ ರಾಜಕಾರಣಿ. ಮೊನ್ನೆ ಎಸ್ ಎಂ ಕೃಷ್ಣರವ್ರ ಬಗ್ಗೆ ಹೇಳೋದಾದರೆ, ಹಿ ವಾಸ್ ಒನ್ ಆಫ್ ದಿ ಮೋಸ್ಟ್ ಡೀಸೆಂಟ್, ಮೋಸ್ಟ್ ಡಿಸಿಪ್ಲಿನ್ಡ್, ಜೆಂಟಲ್ಮನ್, ಸೊಫೆಸ್ಟಿಕೇಟೆಡ್. ಇವೆಲ್ಲ ಎಡ್ಜೆಕ್ಟಿವ್ಸ್ ಯಾರಿಗಾರ ಹೋಗ್ತಿದ್ರೆ ರಾಜಕಾರಣದೊಳಗೆ ಅವು ಎಸ್ ಎಂ ಕೃಷ್ಣರವ್ರಿಗೆ ಹೋಗ್ತಾವೆ. ನಾನು ಅವ್ರಿಗೆ ಅತ್ಯಂತ ಸಮೀಪದಲ್ಲಿ ಇದ್ದು ಕೆಲಸ ಮಾಡಿದವನು. ಅವರು ನನಗೆ ತಂದೆ ಸ್ವರೂಪದಲ್ಲಿದ್ದು ಮಾರ್ಗದರ್ಶನ ಮಾಡಿದವರು. ಅವರ ಕ್ಯಾಬಿನೆಟ್ನೊಳಗೆ ನಾನು 3-4ನೇ ಸ್ಥಾನದೊಳಗಿದ್ದು ವಾಟರ್ ರಿಸೋರ್ಸ್ ಮಂತ್ರಿಯಾಗಿ ಕೆಲಸ ಮಾಡಿದೆ. ಅವರ ಜೊತೆಗೆ ಕೆಲಸ ಮಾಡೋದಂದರೆ ಅದೇ ದೊಡ್ಡ ಘನತೆ, ಗೌರವ. ಎಸ್ ಎಂ ಕೃಷ್ಣ ರಾಷ್ಟ್ರದ ಒಬ್ಬ ದೊಡ್ಡ ನಾಯಕ. ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಅವರು ಮಾಡಿರ್ತಕ್ಕಂಥ ಕೆಲಸಗಳನ್ನು ಅವರನ್ನು ಅಜರಾಮರವಾಗಿ ಇಡ್ತವೆ. ಇವತ್ತು ಬೆಂಗಳೂರು, ಕರ್ನಾಟಕ ಜಗತ್ತಿನ ಕಣ್ಣೊಳಗೆ ಎದ್ದು ಕಾಣ್ತಿದ್ರೆ ಅದಕ್ಕೆ ಎಸ್ ಎಂ ಕೃಷ್ಣರವರ IT BT ಕೊಡುಗೆ ಕಾರಣ ಅನ್ನೋದನ್ನು ಒಂದು ಹೇಳೋದಾದರೆ, ಬಿಸಿ ಊಟ, ಯಶಸ್ವಿನಿ ಅಂತ ಕಾರ್ಯಕ್ರಮ ಬಡವರ ಬಗೆಗಿನ ಅವರ ಕಾಳಜಿ ವ್ಯಕ್ತ ಮಾಡ್ತಾವೆ. ಇವತ್ತು ನಮ್ಮ ಸ್ತ್ರೀ ಶಕ್ತಿ ಗುಂಪುಗಳು ಇವತ್ತು ಉತ್ತರ ಕರ್ನಾಟಕದಲ್ಲಿ ಅನ್ಯಾಯ ಆಗಿದೆ, ಅಸಮತೋಲನ ಇದೆ ಅಂತ ಅನ್ನುವಂಥ ಸಂದರ್ಭದೊಳಗೆ ನಮ್ಮ ಮಾತಿಗೆ ಸ್ಪಂದಿಸಿ ತಕ್ಷಣ ಅವರು ನಂಜುಂಡಪ್ಪ ವರದಿಯನ್ನು, ನಂಜುಂಡಪ್ಪ ಸಮಿತಿಯನ್ನು ನೇಮಿಸಿ ವರದಿ ಪಡೆದು ಅವುಗಳ ಅನುಷ್ಠಾನ ಮಾಡಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಹಣಕಾಸನ್ನು ಒದಗಿಸಿ ಇವತ್ತು ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಭಾಳ ದೊಡ್ಡ ಚಾಲನೆಯನ್ನು ಕೊಟ್ಟವರು. ಕೃಷ್ಣ ಯೋಜನೆಗಳಿಗೆ ದೊಡ್ಡ